ನಮಸ್ಕಾರ ಎಲ್ಲರಿಗೂ ಭಾವಂಜನಿ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಕ್ರಿಸ್ಪಿ ಚಿಕನ್ ಫ್ರೈಸ್. ಸೊ ಇದು ಮಾಡೋಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ನಾನಿಲ್ಲಿ ಬ್ರೆಸ್ಟ್ ಪೀಸ್ ತೊಗೊಂಡಿದ್ದೀನಿ ಚಿಕನ್ದು. ಸೊ ಇದನ್ನ ಹೀಗೆ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಕಾರ್ನ್ಫ್ಲೋರು, ಮೈದಾ, ಕಡಲೆ ಹಿಟ್ಟು, ಒಂದು ಮೊಟ್ಟೆ, ಅಚ್ಚಕಾರದ ಪುಡಿ, ಪೆಪ್ಪರ್ ಪೌಡರು, ಕಾಶ್ಮೀರಿ ಚಿಲ್ಲಿ ಪೌಡರ್ ಅಥವಾ ಬ್ಯಾಡಗೆ ಮೆಣಸಿನಕಾಯಿ ಯೂಸ್ ಮಾಡ್ಬೋದು, ಧನಿಯಾ, ಚಾಟ್ ಮಸಾಲ, ಗರಂ ಮಸಾಲ, ಮತ್ತು 2 ನಿಂಬೆಹಣ್ಣು, ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ ಪೌಡರ್ ಇಲ್ಲ ಅಂದರೆ ನೀವು ಶುಂಠಿನ ಬೇಕಾದ್ರೆ ಕುಟ್ಟಿಟ್ಕೋಬೋದು. ಇದು ಚುರುಕು ಮೆಣಸಿನಕಾಯಿ ಪೌಡರು, ಇದನ್ನು ಗಾಂಧಾರಿ ಮೆಣಸು ಅಂತ ಕರೀತಾರೆ. ಇದು ಮಲೆನಾಡು ಕಡೆ ಸಿಗುತ್ತೆ. ಸೊ ನೀವು ಸಿಕ್ಕಿದ್ರೆ ಯೂಸ್ ಮಾಡ್ಬೋದು, ಇದ್ರ ಪೌಡರ್ ಮಾಡಿ. ಇಲ್ಲಾಂದರೆ ಹಸಿ ಮೆಣಸಿನಕಾಯಿ ಒಣಗಿದ್ರೆ ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ಹಸಿ ಮೆಣಸಿನಕಾಯಿನ ಚೆನ್ನಾಗಿ ಚಾಪ್ ಮಾಡಿ ಅದನ್ನು ಯೂಸ್ ಮಾಡ್ಬೋದು. ಕೊತ್ತಂಬರಿ ಸೊಪ್ಪು, ಹೆಚ್ಚಿಟ್ಕೊಂಡಿರೋ ಕರಿಬೇವು, ಸ್ವಲ್ಪ ರುಚಿಗೆ ಉಪ್ಪು. ನಾನೀಗ ಕೋಟಿಂಗ್ಗೆ ಪೌಡರ್ ರೆಡಿ ಮಾಡ್ಕೊತೀನಿ. 3 ಸ್ಪೂನು ಕಾರ್ನ್ಫ್ಲೋರು, 2 ಟೇಬಲ್ ಸ್ಪೂನ್ ಮೈದಾ, 1 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು, ಮತ್ತು ನಾನು ಈಗ ತೊಗೊಂಡಿರೋ ಡ್ರೈ ಸ್ಪೈಸಸ್ ಪೌಡರ್ ಎಲ್ಲ ಹಾಕೋತಾ ಇದ್ದೀನಿ. ಒಂದು ಚಿಟಕಿ ಅಷ್ಟೇ ಎಲ್ಲ ಅದನ್ನು ಹಾಕೋಬೇಕು. ಎಲ್ಲನೂ ಕಲಸಿ ಒಂದು ಕಡೆ ಇಟ್ಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ಈಗ ಚಿಕನ್ ಮ್ಯಾರಿನೇಷನ್ಗೆ ಸ್ವಲ್ಪ ಉಪ್ಪು ಮತ್ತು ಹೆಚ್ಚಿಟ್ಕೊಂಡಿರೋ ಶುಂಠಿ, ಬೆಳ್ಳುಳ್ಳಿ, ಮೆಣಸಿನಕಾಯಿ ಪೌಡರು ಎಲ್ಲ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಸ್ಪೈಸಸ್ ಪೌಡರ್ ಎಲ್ಲ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು, ಇಲ್ಲಿ ನಾನು ಎಗ್ ವೈಟ್ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಕಲಸಿ ಇದು ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಆಗೋಕ್ಕೆ ಇಡಬೇಕು. ಈಗ ಮ್ಯಾರಿನೇಟ್ ಆಗಿರೋ ಚಿಕನ್ನ ಈ ಪೌಡರಲ್ಲಿ ಕೋಟಿಂಗ್ ಮಾಡ್ಕೋತೀನಿ ನಾನು. ಸೊ 2 ಸಲ ಹೀಗೆ ಕೋಟ್ ಮಾಡ್ಕೋಬೇಕು. ಈಗ 1 ಸಲ ಕೋಟ್ ಮಾಡ್ತಾ ಇದ್ದೀನಿ. ಇನ್ನೊಂದು ಸಲ ಕೋಟ್ ಮಾಡೋಕ್ಕೆ ಈ ಚಿಕನ್ ಕಲಸಿಟ್ಕೊಂಡಿರೋದ್ರಲ್ಲಿ ನೀರು ಬಿಟ್ಕೊಂಡಿರುತ್ತೆ. ಸೊ ಅದೇ ನೀರನ್ನು ಈಗ ಹಾಕಿ ಸೊ ಇನ್ನೊಂದು ಸಲ ಕೋಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಕೋಟ್ ಮಾಡಿರೋ ಚಿಕನ್ನ ಫ್ರೀಝರಲ್ಲಿ ಒಂದು 1/4 ಗಂಟೆ ಇಟ್ಟರೆ ಅದು ಚೆನ್ನಾಗಿ ಕೋಟ್ ಆಗಿರುತ್ತೆ. ಮತ್ತು ನೀವು ಡೀಪ್ ಫ್ರೈ ಮಾಡಬೇಕಾದ್ರೆ ಎಣ್ಣೆಯಲ್ಲಿ ನೀರು ಬಿಟ್ಕೊಳ್ಳೋದಿಲ್ಲ. ಇಲ್ಲಾಂದರೆ ಎಣ್ಣೆಯಲ್ಲಿ ನೀರು ಬಿಟ್ಕೊಂಡು ನೀರೆಲ್ಲ ಎಣ್ಣೆ ಸಿಡಿತಾ ಇರುತ್ತೆ. ಸೊ ಈ ಥರ ಕೋಟ್ ಮಾಡಿ ಫ್ರೀಝರಲ್ಲಿ ಒಂದು 15 ಮಿನಿಟ್ಸ್ ಇಟ್ಬಿಡ್ಬೇಕು. ನೋಡಿ ಈಗ ಫ್ರೀಝರಲ್ಲಿ ಇಟ್ಟಿರೋ ಚಿಕನ್ ಹೀಗಿದೆ. ನೋಡಿ ಈ ಥರ ಇರುತ್ತೆ. ಸೊ ಇದನ್ನು ಡೈರೆಕ್ಟಾಗಿ ಎಣ್ಣೆಗೆ ಹಾಕ್ಬೋದು. ಈಗ ಕ್ರಿಸ್ಪಿ ಚಿಕನ್ ಫ್ರೈಸ್ ರೆಡಿ ಆಗಿದೆ. ನೀವು ಮಾಡಿ ಟೇಸ್ಟ್ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.